ಅಲ್ಲವಾ ಒಂದ ದೊಡ್ಡ ಅಮೌಂಟ್ ಅದು ಏನು 10-20 ಸಾವಿರನ ಹೋಗ್ಲಿ ಬಿಡೋತ್ತಾಗ ಯಾರ ಮನ್ಯಾಗ ಎಲ್ಲೇ ಮಿಸ್ ಆಗೈತಿ ಆಮೇಲೆ ಸಿಗುತ್ತೆ ಅಂತ ಬಿಡಾಕ. ಯವ್ವ ಅಪ್ಪ ಬ್ಯಾಂಕಿಗೆ ಕಟ್ಟು ಅಂತ ಕೊಟ್ಟಿದ್ ರೊಕ್ಕ ಆರ್ತಕತ್ತೇನು, ದಯವಿಟ್ಟು ನೆನಪು ಮಾಡ್ಕೋಬೇ. ಅಯ್ಯಯ್ಯೋ, ಇದು ಒಳ್ಳೆ ಬಂಡ್ ಬಂತಲ್ಲೋ ಯಪ್ಪ. ಕರೆನ ನೋಡಿಲ್ಲಲ್ಲೋ ಪ್ರಸಾದ. ನಾನು ಯಾಕೆ ಸುಳ್ಳು ಹೇಳ್ತೀನಿಲ್ಲ ತಮ್ಮ. ಅವ ಯಾಕೆ ಟೆನ್ಷನ್ ಮಾಡ್ಕೋತಿ? ಏನಾಗಿಲ್ಲ ತಡಿ, ಇಲ್ಲೇ ಎಲ್ಲರ ಮನೆಯಾಗಿರುತ್ತ, ಹುಡುಕಿದ್ರೆ ಸಿಗುತ್ತ. ಹೌದಾ, ಮಾಡ್ತೀನಿ ನಿನಗೆ. ಪ್ರಿಯಾ ಅಂದಂಗ ಪ್ರಸಾದ್ ಬಾವರು ಅತ್ತಿಯರ್ ಕೋಣಿಗೆ ಹೋಗಿ ಅವ್ರು ಮಾತಾಡಿಸಿ ಬಂದಾದ್ಮ್ಯಾಗ ನೀ ಹೋಗಿದ್ದ ಅತ್ತಿಯರ್ ಕೋಣಿಗೆ. ಅದಾದ್ಮೇಲೆ ನಾವು ಯಾರೂ ಹೋಗಿಲ್ಲ. ನೆನಪು ಮಾಡ್ಕೋ ಸರಿಗೆ. ನೀನೇ ಹೋಗಿದ್ದ ಅತ್ತಿಯರ್ ಕೋಣಿಗೆ. ಇದಕ್ಕೆ ಹೋಗಿದ್ದಿ? ಹ್ಞೂ ರೀ, ಹೋಗಿದ್ದೆ. ನನಗೇನೋ ಬೇಕಾಗಿತ್ತು ಅಂತೇಳಿ ಅವನ ಕೋಣಿಗೆ ಹೋಗಿದ್ದೆ. ಏನು ತರಕ್ಕೆ ಹೋಗಿದ್ದೆ ನಾನು? ನೆನಪಾಗೋದು ನೋಡ್ರಿ. ಪ್ರಿಯಾ ಕರೆಕ್ಟಾಗಿ ನೆನಪು ಮಾಡ್ಕೋ. ಹುಡುಗಾಟ ಅಲ್ಲವಾ, 1.5 ಲಕ್ಷ ರೂಪಾಯಿದ್ದು. ಅಯ್ಯೋ ಅಣ್ಣ, ನಾನು ಯಾಕೆ ರೊಕ್ಕ ತಗೋತೀನಿ? ನಾನು ಎಲ್ಲೂ ಇಟ್ಟಿಲ್ಲ ಅಣ್ಣ, ನಿಜವಾಗ್ಲು. ಅಲ್ಲ ಪ್ರಿಯಾ, ನೋಡು, ನೀ ರೊಕ್ಕ ತಗೊಂಡಿ ಅಂತ ಹೇಳಕತ್ತಿಲ್ಲ ಭಾವರು. ಏನಾರ ನೀನು ಎಲ್ಲರ ಇಟ್ಟಿಯನ್ನ ನೋಡಿ ಒಂದಿಟ್ಟು ಯೋಚನೆ ಮಾಡು ಅಂತ ಹೇಳಕತ್ತೀವಿ. ಅತ್ತಿಗೆಮ್ಮ, ಏನು ಹೇಳಕತ್ತೀರಿ ನೀವು? ನಾನು ತಗೊಂಡು ಎಲ್ಲರ ಇಡಕರೆ ಯಾಕೆ ಹೋಗ್ಲ್ರಿ? ನಾನು ನೋಡೇ ಇಲ್ಲ, ನಂಗೆ ಗೊತ್ತಾ ಇಲ್ಲ. ನಾನು ಹೌದು ಅವನ ಕೋಣೆಗೆ ಹೋಗಿದ್ದೆ, ಅವ ಮಲಗಿದ್ಲು ಅಂತ ಬಂದೆ. ಅದು ಏನು ತರಕ್ಕೆ ಹೋಗಿದೆ ಅಂತ. ನಂಗೆ ಪಿನ್ನ ಬೇಕಾಗಿತ್ತು. ನಂಗೆ ಬ್ಲೌಸ್ದು ನಾನು ಹೊಲಿಗೆ ಹಾಕೊಳಕತ್ತಿದ್ನಲ್ಲ, ಅದು ಜಾಸ್ತಿ ಹಿಡ್ಕೊಂಡಿದ್ದೆ. ನನ್ನ ಹತ್ರ ಪಿನ್ ಇದ್ದಿದ್ದಿಲ್ಲ, ಪಿನ್ನ ಕೇಳಕ್ಕೆ ಹೋಗಿದ್ದೆ ನಾನು. ಆದ್ರೆ ಅವ ಮಕ್ಕೊಂಡಿದ್ಲು ಅಂತ ವಾಪಸ್ ಹೋದೆ ನಾನು. ರೀ, ನೀವು ಆಕಿ ಮೇಲೆ ಹಾಕ್ರಿ ಎಲ್ಲ. ಹಂಗಲ್ಲ ಪ್ರಿಯಕ್ಕ, ಈಗ ಮತ್ತು ಪ್ರಸಾದ ರೊಕ್ಕ ಇಟ್ಟು ಬಂದ್ಮ್ಯಾಗ ನೀನ ಹೋಗಿ ಅಂದ್ರ ನೀ ಹೋದಾಗ ರೊಕ್ಕ ಇದ್ವ ಇಲ್ಲಲ್ಲಿ? ನಾನೇನು ಅಷ್ಟು ಒಳಗೆ ಹೋಗ್ಲಿಲ್ಲಣ್ಣ, ಹೊರಗಿಂದನೇ ನೋಡಿದೆ ಬಾಗ್ಲವರೆಗೂ ಹೋಗಿ. ಅವ ಮಲಗಿದ್ಲು ಅಂತ ಬಂದೆ ನಾನು ಯಾಕೆ ರೊಕ್ಕ ತಗೋತೀನಿ? ನನ್ನ ಮೇಲೆ ಯಾಕೆ ಅನುಮಾನ ನಿಮಗ? ಪ್ರಿಯಾ, ಅನುಮಾನ ಅಂತಲ್ಲ, ನೀನ್ ಹೋಗಿ ಅಂದ್ರ ನೀನ್ ಏನಾರ ರೊಕ್ಕ ಅದಾವಂತ ಎಲ್ಲರೂ ಇಟ್ಟಿ ಏನು ಅಂತ ಕೇಳಕತ್ತೀವಿ. ನಿನ್ ಮೇಲೆ ಅನುಮಾನ ಪಡಕತ್ತಿಲ್ಲ. ಯಾಕ್ರಲ್ಲೋ ನೀವಿಬ್ರು ಅಕ್ಕಿ ಮ್ಯಾಗ ಗಂಟು ಬಿದ್ದೀರಿ? ಅಯ್ಯೋ ಅವ್ವ, ನಾವ್ ಅಕ್ಕಿ ತಗೊಂಡಾಳ ಅಂತ ಹೇಳಕತ್ತಿಲ್ಲ. ಹೋಗಿದ್ರ ನೋಡಿದ್ರ ಹೇಳು, ನೆನಪು ಮಾಡ್ಕೊ ಅಂತ ಹೇಳಕತ್ತೀವಿ. ಅವ 10,000 ಅಲ್ಲ, 1,000 ಅಲ್ಲ, 2,000 ಅಲ್ಲ, 10,000 ಅಲ್ಲ, ಹೋಗ್ಲಿ ಬಿಡು ಅಂತ ಬಿಡಾಕ 1.5 ಲಕ್ಷ ಅವ. ನೀನು ಚಂದಾಗ ಒಂದಿಷ್ಟು ನೀನು ನಾನು ಎಬ್ಬಸ್ದಾಗ ಎದ್ದು ಏನು ಎತ್ತ ಅಂತ ಕೇಳಿದ್ದಿದ್ರೆ ಇಷ್ಟಕ್ಕೊಂದು ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಮಗ. ಅತ್ತಿಗೆಮ್ಮ, ಎಲ್ಲ ನೀ ತಗೊಂಡಿರೋ ರೊಕ್ಕನ ನಾ ತಗೊಂಡಿನಂತೇಳಿ ಹೊಳಿಸ್ತೀಯಾ? ಮಾಡ್ತೀನಿ ನಿಮಗ. ಅಮ್ಮ, ಅತ್ತಿಯರ, ಯಾಕವ ಪ್ರತಿಭಾ, ಯಾಕೆ ಏನಾತ? ಪ್ರತಿಭಾ, ಏನಾತ ಪ್ರತಿಭಾ? ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಪಾಪ ಹುಡುಗಿಗೆ ಆಗ್ಲೇ ದಿಂದಾಗೈತಿ, ಹೆರ್ಗಿ ನೋವು ಕಾಣಿಸ್ಕೊಂತ ಏನ. ನಾ ಮೊದ್ಲು ಹೋಗಿ ನೋಡ್ತೀನಿ. ಅತ್ತಿಗೆಮ್ಮ, ಏನು ಪ್ರಿಯಾ, ನಿಮಗೆ ಕರೆನ ರೊಕ್ಕ ಎಲ್ಲೈತಿ ಅಂತ ಗೊತ್ತಿಲ್ಲ ಅಲ್ಲ? ನಾ ಕೋಣಿಗೆ ಹೋಗಿ ಬಂದು ನಾನೇನಾರು ಎಲ್ಲಾರ ತಗೊಂಡಿಟ್ಟೀನಿ ಅಥವಾ ನಾ ತಗೊಂಡೀನಿ ಅನ್ನೋದು ನಿಮ್ಗೆ ಅನುಮಾನ ಅಲ್ಲ? ಅಮ್ಮ, ಇಲ್ಲಪ್ಪ, ನಾನೆಲ್ಲ ಹಂಗಂದೆ. ನಾನು ಕೇಳಿದೆ, ನೀ ಹೋಗಿದ್ದಲ್ಲ ಅವಾಗ ಏನಾರ ರೊಕ್ಕಿದ್ವನು ಅಂತ ಕೇಳಿದೆ ಟೇಬಲ್ ಮೇಲೆ. ಎಲ್ರಿ ಅತ್ತಿಗೆ ಮರ, ಇನ್ ಕೇಸು ನಾನೇನಾರ ರೊಕ್ಕ ತಗೊಂಡ್ರು ಏನು ಹತ್ಬಿಡ್ರಿ, ನಮ್ಮ ಮನೆ ರೊಕ್ಕ ನಾ ತಗೊಂಡೀನಿ, ಹೌದಲ್ರಿ? ಅದಕ್ಕೆ ಯಾಕೆ ನೀವು ಅಷ್ಟಕ್ಕೊಂದು ಒತ್ತಿ ಹೋಗಿದ್ದಲ್ಲ ಅಂತ ಹೇಳ್ತೀರಿ? ಹೌದವ, ಮನೆ ರೊಕ್ಕನ ಯಾರು ತಗೊಂಡ್ರೇನು? ಆದ್ರೆ ಮತ್ತು ಪ್ರಸಾದ್ ಭಾವರು ಅವಾಗಿದ್ದ ಬೊಂಬಾಟ ಮಾಡಕತ್ತಿದ್ರಲ್ಲ, ಅದಕ್ಕೊಂದು ಮಾತು ಕೇಳಿದೆ. ಆತಾತು ಪಾಪ, ನೋಡೋಣ ನಡಿ, ನಿಮ್ಮ ಅತ್ತಿಗೆ ಮುಗಿ ಏನಾಗೈತೆ ನೋಡೋಣ ನಡಿ. ಕಣ್ ತಪ್ಪಿಸಿ ಓಡಿ ಹೋಗ್ರಿ. ಈ ಸರಿ ಮಾತ್ರ ಅವ್ವ ಅಪ್ಪ ನಿಮ್ಗೆ ಏನು ಮಾಡ್ತಾರನ್ನ ನೀವು ಮಾಡಿರೋ ಕೆಲ್ಸಕ್ಕೆ. ಈಗಾಗಲೇ ಒಂದು ಸರಿ ಮನೆ ಬಿಟ್ಟು ಹೋಗಿ ಅನುಭವಿಸಿ ಅಲ್ಲೇಂತ ಅವ್ರ ಮನೆಗೆ ಏನು ಹಂಡಾವರಣ ಮಾಡಿ ಬಂದಿರೋ ಗೊತ್ತಿಲ್ಲ. ಈಗ ಮತ್ತೆ ಇದ ಚಾಳಿನ ಮಾಡಕತ್ತೀರಲ್ಲ, ನಿಮಗಂಕ್ರು ಈ ಜನ್ಮದ ಬುದ್ಧಿ ಬರೋದಲ್ಲ. ಐತಿ, ನೀವು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತಾನಲ್ಲ ಅಣ್ಣ, ಮೊದ್ಲು ಅತ್ತಗೈತಿ. ಪಾಪ ಪ್ರತಿಭಾ ಅತ್ತಿಗೆಮ್ಮ ಏನಾತ ನೋಡ್ತೀನಿ. ಪ್ರತಿಭಾ, ಏನಾತ ಪ್ರತಿಭಾ? ಅಮ್ಮ, ಅಯ್ಯೋ ಅವ್ವ, ನಂಗೆ ಹೊಟ್ಟಿ ಮಾನ ಆಗತೈತ್ರಿ. ಅವ್ವ, ನಂಗೆ ಆಗವಲ್ದು. ಅಮ್ಮ, ಅತ್ತೇರಿಲ್ಲ, ಅತ್ತೇರ. ಅಮ್ಮ, ಪ್ರತಿಭಾ, ಏನಾತವ? ಏನಾತ? ಯಾಕೆ ಹಂಗೆ ಮಾಡಕತ್ತಿ? ಅತ್ತೇರ, ನಂಗೆ ಮಾಡೋ ಹೊಟ್ಟೆ ಆಗತೈತ್ರಿ, ನಂಗೆ ತಡ್ಕೊಳಕ್ ಆಗವಲ್ರಿ ಅತ್ತೇರ, ನನಗೆ ಆಗವಲ್ದು. ಅಯ್ಯಯ್ಯ ಹುಚ್ಚಿ, ಹೆರಿಗೆ ನೋವು ಬಂದೈತವ, ಅದಕ್ಕೆ ಹಂಗೆ ಮಾಡ್ತಾರ ಯಾರವ? ನನಗೆ ಆಗವಲ್ರಿ ಅತ್ತೇರ, ನಂಗೆ ತಡ್ಕೊಳಕ್ ಆಗವಲ್ರಿ ನೋವು.
ಆತಾತು ಸ್ವಲ್ಪ ಸಮಾಧಾನ ಮಾಡ್ಕೊ, ಕಾರ್ ತೆಗಿತೀನಿ, ದವಾಖಾನಿಗೆ ಹೋಗೋಣ, ಎಲ್ಲ ಆಗುತ್ತಾ. ನೀನು ಟೆನ್ಷನ್ ಮಾಡ್ಕೊಂಡ್ರೆ ನನಗೂ ಕೈಕಾಲು ಆಡಲ್ಲ ಪ್ರತಿಭಾ. ಹೌದು ಅತ್ತಿಗೆಮ್ಮ, ಸಮಾಧಾನ ಮಾಡ್ಕೊಳ್ರಿ, ಏನಾಗಲ್ಲ. ಅವ್ವರದಾರ, ಅಣ್ಣದನ್ನ, ನಾನದೀನಿ, ದೊಡ್ಡಣ್ಣ ಸಣ್ಣಣ್ಣ ಎಲ್ಲರೂ ಇಲ್ಲೇ ಅದ್ದೀವಿ. ಯಾಕೆ ಇದು ಮಾಡ್ಕೋತೀರಿ? ಎಲ್ಲದಿರಿ? ಯಾರು ಕಾಣುವಲ್ರಲ್ಲ. ಅತ್ತೀರ, ಪ್ರಿಯಾ, ಪ್ರತಿಭಾ. ಓ ಅತ್ತಿಗೆಮ್ಮ, ಇಲ್ಲಿ ಇದ್ರಾಗ ರೂಮ್ನಾಗ ಅದೀನ್ರಿ, ಅಣ್ಣನ ರೂಮ್ನಾಗ, ಪ್ರಸಾದ್ ಅಣ್ಣ ರೂಮ್ನಾಗ ಅದೀನಿ, ಬರ್ರಿ. ಹಾಂ ಬಂದೆ. ಓ ಹೋಗ್ಲಾ, ಬಡಬಡ ಕಾರ್ ತೆಗಿ, ಕರ್ಕೊಂಬರ್ತೀನಿ ಮೇಲೆ ಕಾಕಿನ ಹೊಂಡನಂತ. ತಡ ಮಾಡೋದು ಬೇಡ ಅನ್ನಂಗ ನೀವೆಲ್ಲ ಬಟ್ಟೆ ಇತ್ತ ಇರೋದವಲ್ವ? ಹಾಂ, ದವಾಖಾನಿಗೆ ಒಯ್ಯೋ ಓಸು. ಹಾಂ ಅಲ್ಲದವ್ ನೋಡ್ರಿ ಅತ್ತೀರ, 2 ಬ್ಯಾಗ್ ಅದು. ಒಂದ್ರ ನನ್ನ ಬಟ್ಟೆದವು, ಒಂದ್ರ ಕೂಸಿಗೆ ಅಂತಂದು ಎಲ್ಲ ತಯಾರು ಮಾಡಿಟ್ಟಿನಿ. ನಂಗೆ ಆಗೋಲ್ರಿ ಅತ್ತೀರ, ನಂಗೆ ಆಗೋಲ್ದು. ಆತಾತು, ನೀನು ಆರಾಮಿರು, ನಾ ಎಲ್ಲ ತಗೊಂಡಿನ ಅವನ್ನ. ಯಾಕ್ರಿ, ಏನತ್ತೆಲ್ಲಾರು ಯಾಕಿಲ್ಲದಿರಿ? ಓ ಏನಿಲ್ಲ, ಬರ್ರಿ ಅದಕ್ಕೆಮ್ಮ, ಪ್ರತಿಭಾಗ ಹೆರಿಗೆ ನೋವು ಬಂದವ, ಅದಕ್ಕೆ ಎಲ್ಲರೂ ಇಲ್ಲಿಗೆ ಬಂದ್ವಿ. ಪ್ರಸಾದಣ್ಣ, ನಾ ಕಾರ್ ತೆಗಿತೀನಿ, ನಿಮ್ಮ ಮೇಲೆ ಕತ್ಗೆಮ್ಮನ್ ಕರ್ಕೊಂಬ, ನಾದಿನಲ್ಲ ಹೆಂಗು ಮನ್ಯಾಗ, ನೀ ಕರ್ಕೊಂಬ. ಹೇಳವ ಮೇಲೆ ಕೇಳು. ಪ್ರಸಾದ ಹಿಡ್ಕೊಳಕ್ಕೆ ಕೈ ಹಿಡ್ಕ. ಓ ಹೌದನ್ರಿ, ಚಲೋ ಆತ್ ಬಿಡ್ರಿ. ನಾನು ಕರೆಕ್ಟ್ ಟೈಮಿಗೆ ಬಂದೆ. ಹಂಗಂದ್ರೆ ಅತ್ತಿಯರ ಬರ್ರಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ. ಬೇಡ ನೀ ಬೇಡ, ನಾನು ಪ್ರಸಾದ ನಿಮ್ಮ ಮಾವ ಹೋಗ್ತೀವಿ. ಹಾಂ, ಆಮೇಲೆ ಹಂಗ ನಾನು ಈಗ ಇವನು ಬರಕತ್ತಾನ, ಯಾರು ನಮ್ಮ ಇವ, ಯಾರೇ ಯಾವ ನಮ್ಮ ಜಗದೀಶ್ನು ಬರಕತ್ತಾನ. ನಾನು ಸುಮಂಗ್ಲಿನೂ ಕರ್ಕೊಂಡು ಹೋಗ್ತೀನಿ. ಹುಡುಗರು ಬರ್ತಾರ, ನಿನ್ನ ಮಕ್ಕಳನ್ನು ಸುಮಂಗ್ಲಿ ಮಕ್ಕಳನ್ನ ಚಂದ ನೋಡ್ಕೊಳವ. ಆಕಿ ಒಂದು ಹೊತ್ತು ಮಾಡಿದ್ರೆ ಇನ್ನೊಂದು ಹೊತ್ತು ಚಂದಾಗಿ ಮಾಡೋದಿಲ್ಲ. ನಿನಗೂ ಗೊತ್ತೈತಲ್ಲ ಆಕಿ ಬುದ್ಧಿ ಹೇಗೈತೆ ಅನ್ನೋದು ಸುಮಂಗ್ಲಿದು. ಅದಕ್ಕೆ ನೀ ಇಲ್ಲೇ ಇರು, ನೀ ಬರಕ್ಕೆ ಹೋಗ್ಬೇಡ. ನಿನಗೆ ಅಣ್ಣನು ಬರ್ತಾನಂತ ಫೋನ್ ಹಚ್ಚಿದ್ದ, ಬರ್ತೀನವ ನಾನು ಇವತ್ತು ಬರಕತ್ತೀನಿ ಬೆಳಗಾವಿಂದ ಅಂದನ. ಅತ್ನು ಬರ್ತಾನ. ನಾನು ನಿಮ್ಮ ಮಾವು ಫೋನ್ ಮಾಡಿ ಅಲ್ಲಿಂದಲ್ಲೇ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಮನ್ಯಾಗ ಒಂದಿಟ್ಟು ಹುಡುಗರು ನೋಡ್ಕೊಂಡು ಹೊತ್ತತಿ ಒಂದಿಟ್ಟು ಏನಾರ ಮಾಡಿಕೊಡವ. ಪ್ರಿಯಾನು ಇಲ್ಲೇ ಇರ್ತಾಳೆ, ಹೋಗ್ಬೇಕಕ್ಕಳ. ಅದಕ್ಕೆ ಅವ್ರನ್ನ ಇಬ್ಬರನ್ನ ಹೊಡಿಸ್ತೀನಿ, ಗಂಡ ಹಿಂತೀನಿ. ನಡಿಲ್ಲ ಪ್ರಸಾದ, ಕರ್ಕೊಂಡು ನೀನು ಹೆಂತಿನ. ಹ್ಞೂ ವಾ, ಆತು ಕರ್ಕೊಂತೀನಿ, ಬಾ ಕೈತ ಮೆಲ್ಕ್ ಬಾ. ಅದ್ಗೆಮ್ಮ ಬರ್ಲೇನ್ರಿ, ಹಿಂದ ಎಬ್ಬಿಸ್ಲೇನ್ರಿ ಮೆಲ್ಕ? ನಾನು ಬಾರಾಗಿ ನಾನು ಎದ್ದೇಳ್ತೀನಿ. ಅವ್ವ ನಂಗೆ ಆಗವಲ್ದು. ಅತ್ತೀರ, ನಮ್ಮ ಅವ್ಗೆ ನಮ್ಮ ಅಪ್ಪಗೆ ಫೋನ್ ಮಾಡ್ರಿ. ನಮ್ಮ ಅವ್ಗೆ ನಮ್ಮ ಅಪ್ಪಗೆ ಫೋನ್ ಮಾಡ್ರಿ ಅತ್ತೀರ. ಆತವ, ನೀ ಗಾಡಿ ಹತ್ತು, ಗಾಡಿ ಕುತ್ಕೊಂಡು ಎಲ್ರಿಗೂ ಫೋನ್ ಮಾಡಿ ಹತ್ತೀವಿ. ಯಾಕಂಗೆ ತ್ರಾಸ ಮಾಡ್ಕೊಳಗತ್ತಿ? ನೋಡವಾ, ಪ್ರೆಗ್ನೆಂಟ್ ಅದಿ ಅಂದಾಗ ಹಡಿಬೇಕಂದಾಗ ಒಂದಿಟ್ಟು ನೋವು ತಡ್ಕೋಬೇಕವ. ಹಿಂಗೆ ಮಾಡಿದ್ರೆ ನಿನಗೂ ಕಷ್ಟ, ಹೊಟ್ಟೆಗಿರೋ ಕೂಸಿಗೂ ಕಷ್ಟವ. ಅದಕ್ಕೆ ಬಾ ಹೇಳು, ಮೆಲ್ಲ ಕೇಳು. ನಾ ಕೈ ಹಿಡಿತೀನಿ, ಬಾ ಅಲ್ಲಿವರೆಗೂ ಹೋಗೋಣಿಬ್ರು. ನಡೀರಿ ಅತ್ತಿಗೆಮ್ಮ. ಅವ್ವ ಹುಷಾರು, ಏನ್ರ ಬೇಕಾದ್ರೆ ಫೋನ್ ಮಾಡ್ರಿ ಅತ್ತೀರ, ತರ್ತೀವಂತ ನಾವು. ಹ್ಞೂ ಇಬ್ರು ಮನೆ ಕಡೆ ಜಾಕೆ. ಗಾಬ್ರಿ ಆಗ್ಯಾಳ ಅಂದ್ರೆ ನಮ್ಮ ಪ್ರತಿಭಾ ಹೇಳ್ತೀನಿ. ಪ್ರಿಯಾ ಕೆಟ್ಟ ಗಾಬ್ರಿ ಆಗ್ಯಾವಡು. ಹ್ಞೂ ರೀ ಅತ್ತಿಗೆಮ್ಮ, ಮೊದಲೇ ಹೆರಿಗೆ ಅಲ್ರಿ, ಅದಕ್ಕೆ ಗಾಬ್ರಿ ಆಗ್ಯಾಳ ಅನ್ಸತ್ರಿ ಪಾಪ. ಹ್ಞೂನಮ್ಮ, ಏನು ಮಾಡಿದ್ರವ ಮನ್ಯಾಗ? ನಾನು ಒಂದಿಟ್ಟು ಬರೋ ತಡ ಆತು, ಹಂಗಾಗಿ ನನಗೂ ಏನೂ ಗೊತ್ತಾಗಲಿಲ್ಲ. ಮಾವರ ಹತ್ತಿಂದತ್ತಾಗ ಹೊಕ್ಕಾರಂತ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಾರ. ಬಾ ನೋಡೋಣ, ಹುಡುಗರು ಬರ್ತಾರ, ಏನಾರ ಐತೆ ಇಲ್ಲ ನೋಡಿ ಒಂದಿಟ್ಟು ಏನ್ರ ಮಾಡೋಣ. ಅದಕ್ಕೆಮ್ಮ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ರೀ. ಹೇಳುವ, ಏನಾಯ್ತು? ಪ್ರಸಾದಣ್ಣ 1.5 ಲಕ್ಷ ರೂಪಾಯಿ ಬ್ಯಾಂಕಿಗೆ ಕಟ್ಟಕ್ಕಂತ ತೊಗೊಂಡು ಬಂದಿದ್ನಂತ್ರಿ. ಬಂದಾಗ ಬ್ಯಾಂಕಿಗೆ ಹೋಗ್ಬೇಕಂತ ಅಂದ್ಕೊಂಡಾಗ ಅವರಲ್ಲಿ ಇವ್ರು ಸತ್ರ ನೋಡ್ರಿ, ಬಸವರಾಜರಪ್ಪರ. ಅಲ್ಲಿ ಮಣ್ಣಿಗೆ ಅಂತಂದು ಹೆಣ ನೋಡೋಕೆ ಸುದ್ದಿ ಗೊತ್ತಾಗತ್ಲೆ ತಂದು ರೊಕ್ಕನ ಅವನ ಕೋಣೆಗಿಟ್ಟು ಅವ್ಗೆ ಹೇಳಿ ಪ್ರಸಾದಣ್ಣ ಹೋಗ್ಯಾರಿ. ಅವ ನಿಡ್ಗಣಾಗ ಹ್ಞೂ ಅಂತ ಹೇಳಾರಂತ ಅವ್ರಿಗೆ ನೆನಪಿಲ್ಲ. ಆದ್ರೆ ಅಲ್ಲಿಂದ 1.5 ಲಕ್ಷ ರೂಪಾಯಿ ಮಾಯ ಆಗೈತ್ರಿ. ಈಗ ಸುಮಂಗ್ಲತ್ಗೆಮ್ಮ ಆ 1.5 ಲಕ್ಷ ರೂಪಾಯಿ ನಾನು ತೊಗೊಂಡೀನಿ ಅನ್ನೋ ಥರ ಪೋರ್ಟ್ರೇಟ್ ಮಾಡಿದ್ರಿ. ಆ ಗದ್ದಲದೊಳಗೆ ಅದು ನನ್ನ ಹೇಳಕತ್ತಿದ್ರು, ನಾ ಹೇಳಬೇಕು. ಇನ್ನೇನು ಅದು ನನಗೆ ಅವರ ತೊಗೊಂಡಾರಂತ ಅನುಮಾನ ಐತಿ ಅಂತ ನಾ ಹೇಳಬೇಕು. ಅಷ್ಟೊತ್ತಿಗೆನ ಪ್ರತಿಭಾ ಅತ್ತಿಗೆಮ್ಮಗೆ ಹೊಟ್ಟೆ ನೋವು ಅಂತಂದು ನಾವೆಲ್ಲರೂ ಅಲ್ಲಿಗೆ ಹೋದ್ವಿ. ಅತ್ತಿಗೆಮ್ಮ ನಾ ಕರೆ ಹೇಳಕತ್ತೀನಿ ರೀ, 1.5 ಲಕ್ಷಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ರೀ. 1.5 ಲಕ್ಷ ರೂಪಾಯಿ ತೊಗೊಂಡಿರೋದು ಸುಮಂಗ್ಲಿ ಅತ್ತಿಗೆಮ್ಮನ ರೀ. ಏನು ಹೇಳಕತ್ತೀವ? ನಿನಗೆ ಹೆಂಗೆ ಗೊತ್ತು ಆಕೆ ತೊಗೊಂಡಾಳ ಅಂತೇಳಿ? ನೀನು ಹೆಂಗೆ ಇಷ್ಟು ಕಡಾಖಂಡಿತವಾಗಿ ಹೇಳಕತ್ತಿದಿ? ಹೆಂಗಂತ ಹೇಳ್ತೀನಿ ಕೇಳ್ರಿ. ಅವ ಎಲ್ಲರನ್ನೂ ಕರೆದು ನೀ ತೊಗೊಂಡೇನು, ನೀ ನೋಡಿ ಏನು ಅಂತ ಎಲ್ಲರೂ ಕೇಳಕತ್ತಿದ್ದಾರೆ. ಆವಾಗ ನನ್ನನ್ನು ಕರೆದ್ರು. ನಾನು ಬಂದು ಸ್ವಲ್ಪ ಹೊತ್ತಾದಮೇಲೆ ಅಣ್ಣ ಜಗದೀಶಣ್ಣ ಮೊದಲು ಬಂದ, ಆಮೇಲೆ ನಾ ಬಂದೆ. ಜಗದೀಶಣ್ಣ ನೋಡಿಲ್ಲ ಅಂದ. ಆಮೇಲೆ ಸುಮಂಗ್ಲ ಅತ್ತಿಗೆಮ್ಮನ ಕರೆದ್ರು. ಆಮೇಲೆ ಬಂದಿರೋದ್ರಿ, ನಾ ಬಂದು ಆದಮೇಲೆ ಸುಮಂಗ್ಲ ಅತ್ತಿಗೆಮ್ಮ ಬಂದಿರೋದು. ಅವು ಹೆಂಗೆ ಕೇಳಿದ್ಲು, ಒಂದೇ ಕೇಳಿದ್ರು ಅವ್ವ, ರೊಕ್ಕ ಕಾಣವಲ್ದು ನೋಡಿರೇನು ಅಂತೇಳಿ. ಎಷ್ಟು ಅಮೌಂಟು ಅಂತ ಮೆನ್ಷನ್ ಮಾಡಲಿಲ್ಲ. ಆದ್ರೆ ಸುಮಂಗ್ಲ ಅತ್ತಿಗೆಮ್ಮ 1.5 ಲಕ್ಷನಾ ಅಂತ 2 ಸರಿ ಹೇಳಿದರು. ಓ, ಅಂದ್ರೆ ಅಮೌಂಟ್ ಎಷ್ಟೈತಿ ಅಂತಲೂ ಎಣಿಸ್ಯಾರ. ರೊಕ್ಕ ತೊಗೊಂಡಿರೋದನ್ನು ಸುಮಂಗ್ಲನ.
ಆ ಹೆಣ್ಮಗ್ಳಿಗೆ ನಿಜವಾಗ್ಲೂ ಯಾಕಿಷ್ಟು ದುರಾಸೆನ ನನಗಂಕರು ಗೊತ್ತಿಲ್ಲ. ಒಂಥರ ನಮ್ಮ ಮನ್ಯಾಗ ಹೆಂಗಂದ್ರೆ ಆ ಅಣ್ಣಯ್ಯ ಪಿಕ್ಚರ್ನಾಗ ವಿಲನ್ ಇರ್ತಾಳಲ್ಲ ಆ ಥರ ನೋಡು. ಅಲ್ಲತ್ತಿಗೆಮ್ಮ ಅವ್ರು ಮಾಡೋ ಸಗಣಿ ತಿನ್ನೋ ಕೆಲ್ಸಕ್ಕೆ ನನ್ನ ತಲೆಗೆ ಹಾಕಟ್ಟ ಪ್ರಯತ್ನ ಮಾಡಕತ್ತಾರ್ರಿ. ನಾ ತಗೊಂಡು ನನ್ನ ಥರ ಬಿಂಸಕತ್ತಾರಲ್ಲ ಇವರು. ಪ್ರಸಾದ್ ಅಣ್ಣ ಎಲ್ಲಿಟ್ಟು ಹೇಳು ಕಮ್ಮಿ ರೊಕ್ಕ ಅಲ್ಲ ಅಂತ ನನ್ನ ಮೇಲೆನ ಕೂಗಾಡದನ್ರಿ. ಈಗ ರೊಕ್ಕ ಕಾಣವಲ್ಲ ನತ್ಲಿಗೆನ ಹಂಗಂತೇಳಿ ನೀ ಬೇಸರ ಮಾಡ್ಕೊಬೇಡವ. ಮತ್ತು ಅತಗ ಏನಂದ್ರೆ ಅಲ್ಲಿ ಮತ್ತೆ ರೊಕ್ಕ 1 ರೂಪಾಯಿ 2 ರೂಪಾಯಿ ಅಲ್ಲಿ ನೋಡು, ಭಾಳ ದೊಡ್ಡ ರೊಕ್ಕ ಅದು. ಅದಕ್ಕೆ ಹಂಗೆ ಗಾಬರಿಯಾಗಿರ್ತಾನ, ಹಂಗೆ ಮಾತಾಡಿರ್ತಾನ, ತಪ್ಪು ತಿಳ್ಕೊಬೇಡ ಬಿಡು ಬಾರ.